ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತವರು ಮನೆಗೆ ಬಂದಿದ್ದೀನಿ. ತವರು ಮನೆಯಲ್ಲಿ ಬಾವಿ ಹತ್ರ ಹೋಗಿದ್ದೆ. ಅಲ್ಲಿ ಕುರಿ ಮೇಯಿಸೋರು ಇದ್ದಾರೆ ನೋಡಿ. ಅಲ್ಲಿ ಒಂದು ಹುಡುಗಿ ಕೂತಿದೆ. ಆ ಹುಡುಗಿ ನಮ್ಮ ಮನೆ ಹತ್ರ ಇರುವಂತಹ ಹುಡುಗಿ, ನನಗೆ ಫ್ರೆಂಡು. ಅಂದರೆ ನಮ್ಮ ಮನೆ ಹತ್ರ ತವರು ಮನೆಗೆ ಬಂದಾಗ ನಾನು ಯಾವಾಗನ್ನು ಹೋದಾಗ ಇಬ್ಬರು ಸಿಗ್ತಾ ಇರ್ತೀವಿ. ಆವಾಗ ಸೊಪ್ಪು ಅಂಥದ್ದು ಕಿತ್ಕೊಳ್ಳೋಕ್ಕೆ, ಇಲ್ಲ ನಮ್ಮ ಬಾವಿ ಹತ್ರ ಒಬ್ಬಳೇ ಹೋಗೋಕ್ಕೆ ನನಗೆ ಭಯ ಆದಾಗ ಆ ಹುಡುಗಿನ ಕರ್ಕೊಂಡು ಹೋಗ್ತೀನಿ. ಇಬ್ಬರು ಹೋಗ್ಬಿಟ್ಟು ಬರ್ತೀವಿ. ಆಗ ಕುರಿ ಮೇಯಿಸೋರು ಆ ಹುಡುಗಿಗೆ ತುಂಬಾ ಪರಿಚಯ. ಯಾಕಂತಂದರೆ ಆ ಹುಡುಗಿನೂ ಹೋಗ್ತಾ ಇದ್ಲು ಒಂದೊಂದು ಸಲ ಕುರಿ ಮೇಯಿಸೋಕ್ಕೆ. ಆವಾಗ ಅವರು ಹೇಳ್ಕೊಟ್ಟಿರುವಂತಹ ಔಷಧಿಗಳು ಇವು. ಈ ಔಷಧಿ ಹೊಟ್ಟೆಗೆ ಮದ್ದು ಹಾಕೋದು ಅಂತ ಔಷಧಿ ಫ್ರೆಂಡ್ಸ್. ಹೊಟ್ಟೆಗೆ ಮದ್ದು ಹಾಕಿದರೆ ಏನಾಗುತ್ತೆ, ಅವ್ರಿಗೆ ಏನಕ್ಕೆ ಹಾಕ್ತಾರೆ ಅನ್ನೋದಂತ, ಮತ್ತು ಅದಕ್ಕೆ ಉಪಶಮನ ಏನು ಅಂತ ಕೂಡ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹೊಟ್ಟೆಗೆ ಮದ್ದು ಹಾಕೋದು ಅಂತಂದರೆ ಫ್ರೆಂಡ್ಸ್, ಅವರು ನಮ್ಮ ವಶ ಆಗಲಿ, ನಮ್ಮ ಮಾತನ್ನು ಕೇಳಲಿ, ನಮ್ಮ ಹಿಂದುಗಡೆನ ನಮ್ಮ ಸೆರಗನ್ನು ಇಟ್ಕೊಂಡು ತಿರುಗಲಿ, ನಾವು ಹೇಳ್ದಾಗೆ ಕೇಳಲಿ ಅಂತ ಅವರು ಹೊಟ್ಟೆಗೆ ಮದ್ದು ಹಾಕ್ತಾರೆ. ಆದರೆ ಅವರು ಅಂದ್ಕೊಳ್ಳೋದೆಲ್ಲ ಕೂಡ ಸುಳ್ಳು ಫ್ರೆಂಡ್ಸ್. ಹೊಟ್ಟೆಗೆ ಮದ್ದು ಹಾಕಿದರೆ ಏನಾಗತ್ತಂತಂದರೆ ಅವರ ಹೊಟ್ಟೆ ಕೆಡುತ್ತೆ. ಆದರೆ ಕೆಟ್ಟು ಅವರು ಪಾಪ ತಿಂದಿದ್ದು ಜೀರ್ಣ ಆಗದೆ ಒಣಗೋಗ್ತಾರೆ. ಅವರು ತುಂಬಾ ವೀಕ್ ಆಗಿಬಿಡ್ತಾರೆ. ಹೊಟ್ಟೆಯಲ್ಲಿ ಏನೇ ತಿಂದರೂ ಅಜೀರ್ಣ, ತುಂಬ ವೀಕ್ ಆಗೋದು ತುಂಬಾ ಕಷ್ಟ ಪಾಪ ಅವ್ರಿಗೆ. ಎಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ರು ಕೂಡ ಅವ್ರಿಗೆ ವಾಸಿ ಆಗೋದಿಲ್ಲ. ಆ ರೀತಿ ಆಗಿಬಿಡುತ್ತೆ. ಆಗ ಮನೆಯಲ್ಲಿ ಪಾಪ ಎಲ್ಲರನ್ನೂ ಒಳ್ಳೆಯದಾಗಿ ಮಾತಾಡ್ಕೊಂಡಿರ್ತಾರೆ. ಯಾಕಂತಂದರೆ ಸುಸ್ತಾಗಿರ್ತಾರೆ, ಅವ್ರಿಗೆ ತುಂಬ ವೀಕ್ ಇರ್ತಾರೆ. ಏನು ಮಾಡೋದು, ಯಾರಾದರೂ ಒಬ್ಬರು ಒಳ್ಳೆಯವ್ರು ಮಾತಾಡ್ಸೋರಿದ್ದರೆ ಸಾಕಪ್ಪ, ಏನಾದರೂ ಸೇವೆ ಮಾಡೋರಿದ್ದರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾರೆ. ಅಂಥ ಸಮಯದಲ್ಲಿ ಪಾಪ ಏನು ಮಾಡ್ತಾರೆ, ಆ ರೀತಿ ಇವ್ರು ಅಂದ್ಕೊಳ್ತಾರೆ ಮನೆಯಲ್ಲಿ ಹೊಟ್ಟೆಗೆ ಮದ್ದು ಹಾಕಿರೋರು, ಇವರು ನನ್ನ ಮಾತು ಕೇಳ್ತಾ ಇದ್ದಾರೆ, ನನ್ನ ವಶ ಆಗಿಬಿಟ್ಟಿದ್ದಾರೆ, ನಾನು ಹೇಳ್ದಂಗೆ ಕೇಳ್ತಾ ಇದ್ದಾರೆ, ನನ್ನ ಸೆರಗಿಡ್ಕೊಂಡೇ ತಿರುಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಾರೆ. ಒಳ್ಳೆ ಹೊಟ್ಟೆಗೆ ಮದ್ದು ಹಾಕೋರಂತೂ 100% ಮೂರ್ಖರು ಅಂತಲೇ ಹೇಳ್ಬೋದು. ನಮಗೆ ಈ ಕುರು ಮೇಯಿಸೋರು ಹೇಳಿದರು, 100% ಮೂರ್ಖರಮ್ಮ ಅವ್ರು ಹಾಕೋದು, ಇದು ಏನೂ ಕೆಲಸ ಮಾಡೋದಿಲ್ಲ ಅಂತ ನಾವು ಎಲ್ಲ ನೋಡಿಬಿಟ್ಟಿದ್ದೀವಿ ಅಂತ ತಾತ ಅವರು ಎಲ್ಲ ಹೇಳಿದ್ರು. ಈಗ ನಾನು ಔಷಧಿ ಗಿಡ ಯಾವುದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಇದೇ ಹೊಟ್ಟೆಗೆ ಮದ್ದು ಹಾಕುವಂತಹ ಔಷಧಿ ಗಿಡ. ಈ ಔಷಧಿ ಗಿಡ ಹಳ್ಳಿ ಕಡೆ ಎಲ್ಲ ಕಡೆನೂ ಇರುತ್ತೆ. ಹಳ್ಳಿಗಳ ಕಡೆ ಮಸ್ತಾಗಿ ಬೆಳೆದಿರುತ್ತೆ ನೋಡಿ. ಅದರ ಕಾಯಿ ಬಂದು ನೋಡಿ ಬಾಚಣಿಗೆ ಥರ ಇರುತ್ತೆ. ಅದು ಕಪ್ಪುಗಿದೆ, ಯಾಕಂತಂದರೆ ಒಣಗೋಗಿದೆ, ಹಸಿರಾಗಿರುವಂತಹ ಕಾಯಿ. ಈ ಸೊಪ್ಪನ್ನು ಒಂದು 5 ಎಲೆ ಕಿತ್ಕೊಂಡು 5 ಎಲೆನ ಯಾವ ರೀತಿ ಮಾಡ್ತಾರೆ ಔಷಧಿ ಅಂತ ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಆ ಸೊಪ್ಪನ್ನು ಒಂದು 5 ಎಲೆ ಕಿತ್ಕೊಳ್ತಾರೆ. 5 ಎಲೆನ ಕಿತ್ಕೊಂಡು ನೈಟು ಅವರು ಮೂತ್ರನ ಅದರೊಳಕ್ಕೆ ಒಂದು ಬಟ್ಲಲ್ಲಿ ಇಟ್ಟು ಆ ಸೊಪ್ಪನ್ನು ಮಾಡ್ತಾರೆ. ಮತ್ತು ಬೆಳಗ್ಗೆ ಅದನ್ನು ಚೆಲ್ಲಿಬಿಟ್ಟು ಮತ್ತೆ ಮಾರನೇ ದಿವಸ ನೈಟು ಅದರೊಳಕ್ಕೆ ಹಾಕ್ತಾರೆ, ಮತ್ತೆ ಮೂತ್ರನ ಮಾಡ್ತಾರೆ. ಈ ರೀತಿ 3 ದಿನ ಮಾಡ್ತಾರೆ ಫ್ರೆಂಡ್ಸ್. ಇವತ್ತು ನೈಟು ಮೂತ್ರ ಮಾಡಿ ಇಟ್ಟರೆ ಮತ್ತೆ ಮಾರನೇ ದಿನ ನೈಟ್ ಚೆಲ್ಲಿಬಿಟ್ಟು ಮತ್ತೆ ಹೊಸದಾಗಿ ಮೂತ್ರನ ಮಾಡ್ತಾರೆ. ಈ ರೀತಿ 3 ದಿನ ಮಾಡಿದ್ದಾದಮೇಲೆ ಅದನ್ನು ನುಣ್ಣಗೆ ಹರಿದು ಬಿಡ್ತಾರೆ. ನುಣ್ಣಗೆ ಹರಿದುಬಿಟ್ಟು ಅದನ್ನು ಎಲ್ಲಾದರೂ ಒಂದು ಸೀಸದಲ್ಲ ಡಬ್ಬದಲ್ಲಿ ಇಟ್ಕೊಂಡು ಅದನ್ನು ಯಾರಿಗೆ ಬೇಕೋ ಅವ್ರಿಗೆ ಹಾಕ್ತಾರೆ ಅವರು ಹೊಟ್ಟೆಗೆ. ಅಂತಂದರೆ ಊಟ ಅಂತಂದರೆ ನಾವು ಈಗ ಬಜ್ಜಿ ಬೋಂಡ, ಇಲ್ಲ ಒಬ್ಬಟ್ಟು, ಹೋಳಿಗೆ ಉಂಡೆ, ಇಂಥ ಸ್ವೀಟ್ಗಳಲ್ಲಾಗಲಿ ಇಲ್ಲ ಖಾರಗಳಲ್ಲಾಗಲಿ ಒಂದು ಬಟಾಣಿ ಕಾಲಷ್ಟು ಸೇರಿಸಿ ಅವ್ರಿಗೆ ಕೊಟ್ಬಿಡ್ತಾರೆ. ಅದನ್ನು ತಿಂದುಬಿಟ್ರೆ ಅವ್ರಿಗೇನಾಗುತ್ತಂತಂದರೆ ಹೊಟ್ಟೆ ಕೆಟ್ಟೋಗುತ್ತೆ ಫ್ರೆಂಡ್ಸ್. ಪಾಪ ಅಲರ್ಜಿ ಆಗಿಬಿಟ್ಟು ಹೊಟ್ಟೆ ಎಲ್ಲ ಮೈಯೆಲ್ಲ ಅಲರ್ಜಿ ಆಗೋದು, ನವೆ ಆಗೋದು, ಹೊಟ್ಟೆ ಕೆಡೋದು, ಊಟ ಮಾಡೋಕ್ಕಾಗದೇ ಇರೋದು, ಅಜೀರ್ಣ ಆಗೋದು, ವಾಮಿಟ್ ಆಗೋದು ಎಲ್ಲ ಈ ಥರ ಆಗಿಬಿಡುತ್ತೆ. ಪಾಪ ಬರ್ತಾ ಬರ್ತಾ ವೀಕ್ ಆಗಿಬಿಡ್ತಾರೆ. ಅದು ಔಷಧಿ ಆಗಾಗ ಹಾಕ್ತಾನೇ ಇರ್ತಾರೆ ಹಾಕೋರು. ಒಂದು ಸಲ ಹಾಕಿದವರು ಅವ್ರು ಮತ್ತೆ ಸುಮ್ಮನೆ ಇರ್ತಾರಾ, ಹಾಕ್ತಾನೇ ಇರ್ತಾರೆ. ಯಾಕಂತಂದರೆ ನನ್ನ ಮಾತು ಕೇಳ್ಕೊಂಡಿರಲಿ ಅಂತ ಅಂದ್ಬಿಟ್ಟು. ಯಾಕಂತಂದರೆ ಇವರು ವೀಕ್ ಆಗಿಬಿಟ್ಟಿರ್ತಾರೆ. ಇನ್ನು ಅವ್ರ ಮಾತು ಕೇಳಲಿಲ್ಲ ಅಂತಂದರೆ ಸೇವೆ ಮಾಡೋರಿಲ್ಲ ಅಂತಂದ್ಬಿಟ್ಟು ಅವರು ಪಾಪ ಒಳ್ಳೆ ಮಾತಾಡಿಕೊಂಡು ಅವ್ರ ಹತ್ರ ಬಿದ್ದಿರ್ತಾರೆ. ಅಂಥ ಟೈಮ್ನಲ್ಲಿ ಅವ್ರು ಅಂದ್ಕೊಳ್ತಾರೆ, ನಮ್ಮ ವಶ ಆಗೋದ್ರು ಇವರು, ನನ್ನ ಮಾತು ಕೇಳ್ತಾ ಇದ್ದಾರೆ ಅಂತ ಈ ಮೂರ್ಖರು ಹಾಕಿರುವಂಥವ್ರು ಅಂದ್ಕೊಳ್ತಾರೆ. ಆದರೆ ಏನೂ ವಶ ಆಗಲ್ಲ. ಪಾಪ ವೀಕಾಗಿ ಅವ್ರಿಗೆ ಎಲ್ಲೇ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಇದು ವಾಸಿನೂ ಆಗೋದಿಲ್ಲ. ಯಾಕಂತಂದರೆ ಹೊಟ್ಟೆನಲ್ಲಿ ಔಷಧಿ ಕುಡಿದ್ರೆ ಎಲ್ಲಿ ಹೋಗುತ್ತೆ ಹೇಳಿ.
ಈ ಔಷಧಿ ಇದು ಎಲ್ಲ ಆಚೆಗೆ ಬಂದುಬಿಡಬೇಕು ಅಂತಂದರೆ ಲೂಸ್ ಮೋಷನ್ ಆಗಿಬಿಡ್ಬೇಕು. ಅದಕ್ಕೆ ಒಂದು ಮದ್ದಿದೆ ಈ ಔಷಧಿ ಹಾಕಿರುವಂಥವ್ರಿಗೆ. ನೋಡಿ, ಅದೆಲ್ಲ ಆಚೆಗೆ ಬಂದುಬಿಡಬೇಕು ಅಂತಂದರೆ ಒಂದು 5 ಸ್ಪೂನಷ್ಟು ಹರಳೆಣ್ಣೆನ ತೆಗೆದುಕೊಳ್ಳಿ. 5 ಸ್ಪೂನಷ್ಟು ಹರಳೆಣ್ಣೆನ ತೆಗೆದುಕೊಂಡು ಅದರೊಳಗೆ ಒಂದು ಒಣಮೆಣಸಿನ್ಕಾಯನ್ನು ಹಾಕಿ, ಸ್ವಲ್ಪ ಅಜ್ವೈನು ಅಂತಂದರೆ ವಾಮು ಅಂತ ಬರುತ್ತೆ ನೋಡಿ, ಅದು ಒಂದು ಚಿಟಿಕೆಯಷ್ಟು ಮಾತ್ರ ವಾಮನ್ನು ಸೇರಿಸಿ ಅದನ್ನು ಕುದಿಸ್ಬೇಕು. ಒಂದು 2-3 ನಿಮಿಷ ಕುದಿಸಿ ಆ ಆಯಿಲನ್ನು, ಹರಳೆಣ್ಣೆನ ಸೋದಿಸ್ಕೊಂಡು ಅದನ್ನು ಒಂದು 2 ಸ್ಪೂನಷ್ಟು, ಟೀ ಸ್ಪೂನಷ್ಟು ಕುಡಿಸಿದರೆ, ರಾತ್ರಿ ಆಗಲಿ ಇಲ್ಲ ಬೆಳಗಿನ ಜಾವ ಆಗಲಿ ಕುಡಿಸಿದ್ರೆ 2 ಸ್ಪೂನಷ್ಟು ಅವ್ರಿಗೆ ಲೂಸ್ ಮೋಷನ್ ಆಗಿಬಿಡುತ್ತೆ. ಆ ಒಳಗಡೆ ಇರುವಂತಹ ಕರಳು ಕ್ಲೀನ್ ಆಗಿಬಿಡುತ್ತೆ. ರೀಸಸ್ ಎಲ್ಲ ಹೋಗಿರುತ್ತಲ್ವ ಪಾಪ, ಈ ಸೊಪ್ಪಿನ ಔಷಧಿ ಎಲ್ಲ ಹೋಗಿರುತ್ತಲ್ವ, ಅದೆಲ್ಲ ಕೂಡ ಆಚೆಗೆ ಬಂದುಬಿಡುತ್ತೆ. ಆಮೇಲೆ ಅವ್ರಿಗೆ ಊಟ ಅಂತಂದರೆ ಆವತ್ತು 2 ಹೊತ್ತು ಮಜ್ಜಿಗೆನಲ್ಲಿ ಊಟ ಮಾಡಿಸಿ ಫ್ರೆಂಡ್ಸ್. ಮಜ್ಜಿಗೆನಲ್ಲಿ ಊಟ ಮಾಡಿಸಿದ್ರೆ ಎಷ್ಟು ದಿನ ಅನ್ನ ಆಗಿರಲಿ, ಇದು ಹೊಟ್ಟೆಗೆ ಔಷಧಿ ಆಗಿದ್ದಾಗ ಅದನ್ನು ಆ ಥರ ಮಾಡಿ ಲೂಸ್ ಮೋಷನ್ ಆಗಿ ನೀಟಾಗಿ ಕರಳೆಲ್ಲ ಕ್ಲೀನ್ ಮಾಡಿಬಿಟ್ರೆ ಅವರು ಇನ್ಫೆಕ್ಷನ್ನು, ನವೆ, ಅಲರ್ಜಿ, ವಾಂತಿ, ಬೇದಿ ಎಲ್ಲನೂ ಕಂಟ್ರೋಲ್ ಆಗಿಬಿಡುತ್ತೆ. ಮತ್ತು ಸರೋಗ್ತಾರೆ, ಊಟ ಚೆನ್ನಾಗಿ ಮಾಡ್ತಾ ಬರ್ತಾರೆ. ಆ ರೀತಿ ಹರಳೆಣ್ಣೆನೆ ಕುಡಿಸಿ ಫ್ರೆಂಡ್ಸ್. ಈ ಹೊಟ್ಟೆಗೆ ಮದ್ದು ಹಾಕೋದಂತಂದರೆ ಶತಮೂರ್ಖರು ಅಂತಲೇ ಹೇಳ್ಬೋದು. ಇದು ತಪ್ಪು ಕಲ್ಪನೆ. ಅದರಿಂದ ಅಂತೂ ಅವ್ರ ವಶ ಅಂತ ಆಗೋದೇ ಇಲ್ಲ. ಏನಂತಂದರೆ ಸುಸ್ತಾಗಿ, ವೀಕಾಗಿ ಅವರು ಮನೆಯಲ್ಲಿ ಏನೂ ಕೆಲಸ ಮಾಡೋಕ್ಕಾಗದೆ, ಯಾರೋ ಒಬ್ಬರು ನನಗೆ ಸೇವೆ ಮಾಡಿದರೆ ಸಾಕಪ್ಪ, ಮನೆಯಲ್ಲಿರ್ತಾರೆ, ಯಾರಾದರೂ ಒಬ್ಬರು ಮಾತಾಡೋಕ್ಕಿದ್ರೆ ಸಾಕಪ್ಪ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟು ಬಿಟ್ಟರೆ ಹೊಟ್ಟೆಗೆ ಮದ್ದು ಹಾಕಿ ವಶ ಆಗಿದ್ದಾರೆ ಅನ್ನೋದು 100% ಸುಳ್ಳು ಫ್ರೆಂಡ್ಸ್. ಈ ಹೊಟ್ಟೆಗೆ ಮದ್ದು ಹಾಕೋದಂತೂ ಇದು ಹಾಕಿದವರು ಮೂರ್ಖರು ಅಂತಲೇ ಹೇಳ್ಬೋದು. ಇಷ್ಟೇ ಇರೋದು, ಯಾರೂ ಭಯ ಪಡಬೇಡಿ. ಹೊಟ್ಟೆಗೆ ಮದ್ದು ಹಾಕಿರೋದನ್ನು ಅದನ್ನು ಹಾಕಿದರೂ ಕೂಡ ಉಪಶಮನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.